ಆ ನಾನು ಒಂದು 20 ಎಕರೆಲಿ ಶುಂಠಿ ಹಾಕಿದ್ದೀನಿ. ಮಳೆ ಬೇರೆ ಇಲ್ಲ, ಶುಂಠಿಗೆ ಕೊಳೆ ರೋಗ ಬಂದು ಎಲ್ಲ ಸಾಯ್ತಾ ಇದೆ. ನಾನ್ ನೋಡಿದ್ರೆ ನಮ್ಮೂರ್ಗೆ ಯಜಮಾನ, ನನ್ನ ಹೆಂಡತಿ ಮಾಡ್ತಾಳೆ ನನಗೆ ಅವಮಾನ. ಆದ್ರೂ ನಾನು ಯಜಮಾನ ಅಂದ್ಬಿಟ್ಟು ನನಗೆ ಎಲ್ಲ ಕಡೆ ಕೊಡ್ತಾರೆ ಬಹುಮಾನ. ಆದ್ರೂ ಈ ಹೆಂಗಸರು ಕಳೆ ಕೀಳಕ್ ಬರ್ಲಿಲ್ವಲ್ಲ, ಯಾಕೋ ಇವ್ರ ಮೇಲೆ ನನಗೆ ಅನುಮಾನ. ಈ ನಿಂಗುವೆ ಸುಬ್ಬುವೆ ಸಾಲ ಇಸ್ಕೋಬೇಕಾರೆ ನಂತವ, ಗೌಡ್ರೆ ನಿಮ್ ದಮ್ಮಯ್ಯ ನಿಮ್ ಕಾಲ್ ಹಿಡ್ಕತೀನಿ, ನಿಮ್ದು ಅದ್ ಹಿಡ್ಕತೀನಿ ಇದ್ ಹಿಡ್ಕತೀನಿ ಅಂತಾರೆ. ಮಕ್ಳಿಗೆ ಫೀಸ್ ಕಟ್ಟಕ್ಕೆ, ಬಟ್ಟೆ ತಕೊಳಕ್ಕೆ, ಹಬ್ಬಕ್ಕೆ, ಮಟನ್ ತರಕ್ಕೆ ಅಂದ್ಬಿಟ್ಟು ಸಾಲ ಇಸ್ಕೋತಾರೆ. ಕಳೆ ಕಿತ್ಬಿಟ್ಟು ತೀರಿಸ್ತೀನಿ ನಿಮ್ ಶುಂಠಿಲಿ ಅಂದ್ಬಿಟ್ಟು ಬರ್ಲೇ ಇಲ್ವಲ್ಲಪ್ಪ ಈ ನಿಂಗುವೆ ಸುಬ್ಬುವೆ. ಬತಾರೆ ಬನ್ನಿ ಬನ್ನಿ ಬನ್ನಿ. ಲೇ ನಿಂಗೆ ಈ ಕರಿ ಯಜಮಾನ ಇಲ್ಲೇ ಅವನಲ್ಲೇ ಮೂಕನೆ ಬೈತಾನೇನೋ. ಬಾ ಬೈಯದೇನ್ ನಾನ್ ಕೇಳ್ಕೊಡ್ಬೇಕ, ನಾನು ಬೈತೀನಿ. ಬನ್ನಿ ಬನ್ನಿ ಬರ್ರವ ಬನ್ನಿ. ಬತ್ತಾವ್ರೆ ನೋಡಿ ಲೇಟ್ ಆಗಿ, ಇವ್ರು ಕಾಣ್ತಾವ್ರೆ ಹಾಟ್ ಆಗಿ. ನಮಸ್ಕಾರ ಯಜಮಾನ್ರೆ. ಅಯ್ಯೋ ನಿಮ್ ನಮಸ್ಕಾರಕ್ ನನ್ನ ಮೆಣಸಿಕಾಯಿ ಖಾರ ಸಿಗಿಯಾಕ ಎಷ್ಟೊತ್ ಕ್ರಮ ಬರೋದು? ದುಡ್ಡು ಇಸ್ಕೋಬೇಕ ನಿಮ್ ದಮ್ಮಯ್ಯ ಅಂತೀರಿ, ಮಾನ ಮರ್ಯಾದಿಲ್ವಾ ನಿಮ್ಗೆ? ಏನಣ್ಣ ಮಾತಾಡ್ತೀನಿ ನೀನು? ನಿಂಗೇನ್ ಮನ ಮರ್ದಿಲ್ವಾ? ಹೆಂಗ್ಸ್ರು ಈ ತರ ಮಾತಾಡ್ಸ್ತೀಯಲ್ಲ. ಗೊತ್ತಲ್ಲ ಅವನ್ ಗಂಡ ಮೊದ್ಲೇ 6 ತಿಂಗಳು ಜೈಲಲ್ಲಿದ್ದ. ಬಂದ್ರೆ ಒಯ್ತಾನೆ. ಓ ಅವಳ ಗಂಡ ನಾಗೇಶ್ ಅಲ್ವಾ? ಓ ಕ್ಷಮೆ ಇರ್ಲಿ, ಏನೋ ತಮಾಷೆಗ್ ಮಾಡ್ತೀನಿ ಕಣ್ರಮ್ಮ. ಆಯ್ತು ಹೋಗಿ ಕಳೆ ಕೀಳೋಗಿ. ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ನನ್ ಗಂಡನ್ನ. ಈಗ ಕೀಳ್ತೀವಿ ಕಳೆನ, ಹೋಗಿ ತರೋಗೋ ಊಟನ. ನಡಿಯ ಹೋಗಣ. ನನ್ನ ಹೆಂಡತಿ ಹೆಸರು ಕಾಳಿ, ಬೇಗ ಕಳೆ ಕೀಳಿ. ಸರಿ ಊಟ ತರ್ತೀನಿ. ಲೇ ನಿಂಗೆ ಆ ಪಡ್ತಲ್ ಕೀಳು, ನಾನು ಈ ಪಡ್ತಲ್ ಕೀಳ್ತೀನಿ. ಸರಿ ಆಯ್ತು. ಅಲ್ಲಕ್ಕನ ನಿಂಗೆ ಆ ರಾಜೇಶನ್ ಮಗಳು ವೆಣ್ಣು ಇರಿದು, ಆ ವೆಣ್ಣು ಬಾರಿಂತವ ಯಾವ್ದೋ ಹುಡ್ಗನ್ ಜೊತೆ ನಿಂತ್ಕೊಂಡ್ ಮಾತಾಡ್ತೈತಂತ ಕನೆ. ವಾ ಕಂಡರ್ ಮನೆ ಸುದ್ದಿ ಯಾಕೆ ನಮ್ಗೆ? ಅಲ್ಲಕ್ಕನೆ ಒಂದ್ ಊರ್ ಹೆಣ್ಮಗಳು ಅಂದ್ರೆ ಕೇಳ್ಬಾರ್ದ? ಆಮೇಲೆ ಆದ್ರ ಹೆಣ್ಣು ಯಾಕೆ ಹೋಯ್ತು ಅಂತ. ಲೇ ಅಲ್ಲಕ್ಕನೆ, ಆದ್ರೂ ಇಷ್ಟು ಕಷ್ಟದಲ್ಲಿ ಅವ್ರ ಅವ್ವ ನಮ್ ಜೊತೆ ಕಳೆ ಕಿತ್ಕೊಂಡು ಕೆಲ್ಸ ಮಾಡ್ಕೊಂಡ್ ಸಾಕ್ತಾವಳೆ. ಹೆಣ್ಣಿಗೆ ರಪ್ಪ ಹಗ್ಲು ರಾತ್ರಿ ಅನ್ನಂಗೆ ಗಾಡಿ ಓಡಿಸ್ಕೊಂಡು ಮನೆಗ್ ಬರ್ತಾನೆ. ಆ ಹೆಣ್ಣು ಹಿಂಗೆ ಚೆಗ್ಲು ಬಿದ್ದೋಯ್ತಲ್ಲ, ಕಾಲೇಜ್ಗೆ ಹೋಯ್ತೀನಿ ಅವನ ಜೊತೆ. ಅಲ್ಲಿ ನಮ್ಮೂರರು ಗಂಡ್ಸ್ರು ಕೇಳಿದ್ರೆ ಬಾರಿ ಬಿಗಿಗನಂತ ಎದುರಿಸ್ತಾನಂತ ಕನೆ. ನನಗೆ ಅವಳು ಮೊದ್ಲು ಅವಳು ಕರೆಕ್ಟ್ ಆಗಿ ಇಟ್ಕೊಳಕ್ ಹೇಳಿ ಹಂಗೆ ಹಿಂಗೆ ಅಂತ ಜಗಳಕ್ ಬಂದಿದ್ದಂತ ಕನೆ. ನಮ್ ಮನೆಯವ್ರು ಹೋಗಿದ್ರು, ಬ್ಯಾರ್ಯಾರ ಮನೆ ವಿಚಾರ ನಿನ್ಗೆ ಯಾಕ್ಲಾ ಬರ ಮುಂಡೆ ಹೇದ್ನೆ ಅಂತ ಬೋದೆ. ಆಗ ಬಂದ ಬಡ್ಡಿ ಚಾಯ್ಸ್ ಕುಡ್ಕೊಂಡ್ ಕಂಡರ್ ಮನೆ ನ್ಯಾಯಕ್ಕೆಲ್ಲ ಹೋಯ್ತಂಕನೆ. ಅಯ್ಯೋ ನಿನ್ ಗಂಡನ ಸರಿ ಇಲ್ಲಕತ್ ಬಾರಣೆ ಕುಡ್ಕೊಂಡು ಬಾರಿಂಟ ಇದ್ದ. ಏನು ಅಂತ ಮಾತಾಡ್ತೇನೆ? ಬರೀ ಒಂದ್ 90 ಹಾಕೊಂಡು ಇನ್ನೊಂದ್ 90 ಮನೆಗ್ ತಂದು ಅಲ್ಲಿ ಕುಡ್ದು ಟೈಟ್ ಆಗಿ ನನ್ ಮೇಲೆ ಜಗಳಕ್ ಬರ್ತಾನೆ ಅನ್ನೋದ್ ಬಿಟ್ರೆ, ಬಾರಿಂತ ಕುಡ್ಕೊಂಡು ಅವನೇನೋ ಅವ್ರ ಇರ್ತ ಜಗಳಕ್ ಹೋಗಲ್ಲ ಕಣೆ. ಶ್ರೀರಾಮ್ ಚಂದ್ರ ಇದ್ದಂಗೆ ನನ್ ಗಂಡ. ಅಯ್ಯೋ ಭಾರಿ ಶ್ರೀರಾಮಚಂದ್ರ ಇದ್ದಂಗೆ ನಿನ್ ಗಂಡ. ಕುಡ್ಕೊಂಡ್ ಅಲ್ಲಿ ಬಿದ್ದಿರಕವ ನಾನೇನ್ ನೋಡಕಲ್ಲ ಹೋಯ್ತಾ ಬತ್ತವ. ನಿನ್ ಗಂಡ ಕತ್ತಕೋ ಅಲ್ಲಿ ಕುಡ್ಕೊಂಡ್ ಬಿದ್ರ ನಾ ಬೇಲಿ ಒಳಗೆ. ನಿನ್ ಗಂಡಂಗೆ ಎಲ್ಲೋ ಮೋರಿ ಒಳಗ್ ಬಿದ್ದಿರಕಲ್ಲ ಹೋಗಣೆ. ನಿನ್ ಗಂಡ ಕುಡ್ದು ಸರಿ ಆಯ್ತು. ನಾವು ಗೌಡ ಮನೆ ಕಳೆ ಕೀಳಕ್ ಬಂದಿರೋದು ಶುಂಠಿ ಹೊಲದ್ದ. ನಮ್ಮಿಬ್ರಿಗೂ ಯಾಕೆ ಜಗಳ? ಸುಮ್ ಕಳೆ ಕೀಳು. ಆಮೇಲೆ ಇದು ಗೌಡ್ರು ಅವ್ರ ಮನೆ ಕೆಲಸದವಳಲ್ಲ ಸರೋಜಿ ಅಂತ, ಅವಳನ್ನ ಹಿಂದ್ಗಡೆಯಿಂದ ತೆಪ್ಕೊಳಕ್ ಹೋಯ್ದಂತೆ ಕನೆ. ನನ್ಗೂ ವಿಚಾರ ಬತ್ತು. ವಾ ಹೆಡ್ತಿ ನೋಡ್ಬಿಟ್ಟು ಒಂದ್ಕೆಲ್ಲ ಹೊಡೆದ ಹಾಕ್ಬಿಟ್ಲಂತೆ, ಈಚೆ ಕಡೆ ಕೇಳ್ಕೊಂಡ್ ನಾಯಿ ಹೊಡೆದಂಗೆ. ವಾ ಅಲ್ಲ ಕನೆ, ಕಂಡರ್ ಮನೆ ಸುದ್ದಿ ನಮ್ಗೆ ಯಾಕೆ? ಕಳೆ ಕೀಳು ಗೌಡ್ ಬಂದ್ರ ಆಮೇಲೆ ನಮ್ಗೆ ಹೇರ್ತಾನೆ. ಅಲ್ಲ ಕನೆ, ಆದ್ರೂ ಹೆಡ್ತಿಕಲ್ ನಾಯಿ ಹೊಡ್ಸ್ಕೊತಾನಲ್ಲೇ. ಅಯ್ಯೋ ಬಾರೆ, ಕಂಡರ್ ಮನೆ ಸುದ್ದಿ ನಮ್ಗೆ ಯಾಕೆ? ಅಲ್ಲ ಕಣೆ, ಆದ್ರೂ ಆ ಬರ ಮೇಲೆ ಐತಲ್ಲ ವಾಸು ಗಾರೆ ಕೆಲ್ಸ ಮಾಡ್ತದಲ್ಲ ವೇದ, ಆ ನರಸೀಪುರಕ್ಕೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಚಡ್ಡಿಲೆ ಹೋಯ್ತದಂತೆ ಹೆಣ್ಣೆಕ್ಳು ನೋಡಕ್ಕೆ ಬಸ್ ಸ್ಟ್ಯಾಂಡ್ಗೆ. ಇವ್ರು ಏನಿವ್ರು ಕಳೆ ಕೀಳ್ತಾವ್ರೋ ಇಲ್ಲ ಕಂಡರ್ ಮನೆದ್ ಮಾತಾಡ್ತಾವ್ರೋ ಏನ್ ಕತೆ? ಲೇ ನಿಂಗೆ ಸುಬ್ಬಿ ಬರ್ರೆ ಮನೆಗೆ. ಇವನೇನ್ ಹಿಂಗ್ ಕರಿತಾವನಲ್ಲ. ಗೌಡ ದುಡ್ಡು ಕೊಟ್ಟಿದೀನಿ ಅನ್ಬಿಟ್ಟು ಏನೇನ ಮಾತಾಡ್ಬೇಡ, ಕರೆಕ್ಟ ಮಾತಾಡು. ನಾನ್ ಅಂತಾಳ ಅಲ್ಲ. ಏನು ಅಂತ ಮಾತಾಡ್ತೀರಾ? ನಿಮ್ಗೆ ಗೊತ್ತಾಕಲ್ವಾ? ನಾನ್ ಕರ್ದಿದ್ ಮನೆಗ್ ಬನ್ನಿ ಊಟ ಮಾಡ್ಕೊ ಹೋಗಿರಿ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಜ್ವರ ಬಂದ್ ಮನ್ಗವಳೆ ಅಂತ ಹೇಳಕ್ ಬಂದೆ. ಹಂಗಂದ್ರ ನಾನೇ ತಪ್ಪು ತಿಳ್ಕೊಬಿಟ್ಟೆ. ನಂದೇನ್ ಕಂಡಿದ್ಯಾಣೆ? ಅವನೇನ್ ಸಂಪಾನ್ನ ಕರೆಕ್ಟ್ ಆಗಿ ಹೇಳಿದೀನಿ ಬಾ. ನನ್ಗೇನ್ ಗೊತ್ತಿಲ್ವಾ ನಿಂದ್ ಬೇಳೆ?
ಏನ್ ಬೇಡ ಏನಡ ನೋಡಿದ್ಯಾ ನನ್ ಬೇಡ ಅಯ್ಯೋ ಅಯ್ಯೋ ನಿಮ್ ಮನೆ ಕಾಯುವಾಗ ಹೋಗ ಏನ್ರಿ ಹಿಂಗ್ ಜಗಳಾಡ್ತೀರಾ ಮಾನ ಮರ್ದಿ ಇಲ್ದಂಗೆ ಅಯ್ಯೋ ಇವ್ರು ಬಿಟ್ರೆ ನನ್ಗೆ ಬಡಿಯಂಗ್ ಕಾಣ್ತಾರೆ ಕಣಪ್ಪ ನಾನ್ ಮೊದ್ಲು ಮನೆಗೆ ಹೋಗ್ಬಿಡ್ತೀನಿ